ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ತೇಜು. ಸ್ನೇಹಿತರೆ, ಇನ್ನೊಂದು 2-3 ದಿವಸದಲ್ಲಿ ಒಂದು ಲೋಟ, ಅರ್ಧ ಲೋಟ ಅರ್ಧ ಲೋಟ ಕಷಾಯ ಕುಡ್ಲಿಕ್ಕೆ ಉಂಟಾಯ್ತಾ. ನಾರ್ಮಲ್ ಆಗಿ ನಾವು ಕಷಾಯ ಅಂತ ಹೇಳಿದ್ರೆ ಸಕ್ಕರೆ ಹಾಕಿ ಅಥವಾ ಬೆಲ್ಲ ಹಾಕಿ ಅಥವಾ ಚಪ್ಪೆ ಕಷಾಯವನ್ನ ಕುಡಿಯುವಂತಹ ಒಂದು ಕ್ರಮ ಉಂಟು. ಆದರೆ ಇದು ಕಹಿ ಕಷಾಯ. ನಿಮ್ಗೆ ಗೊತ್ತಾಗಿರ್ಬೋದು, ಆಟಿ ಅಮಾವಾಸ್ಯೆದಂದು ಮಾಡುವಂತಹ ಹಾಲೆ ಮರದ ಕೆತ್ತನ ತಂದು ಗುದ್ದಿ ಮಾಡುವಂತಹ ಕಷಾಯ ಭಯಂಕರ ಕಹಿ ಇದೆ. ಆ ಕಷಾಯನ ಕುಡಿದ್ರೆ ಸಾಧಾರಣ 1 ವರ್ಷ ಮುಟ್ಟ ನಿಮಗೆ ಯಾವುದೇ ರೋಗ ರುಜಿನಗಳು ದೇಹಕ್ಕೆಲ್ಲ ಬಾಲ್ ಅಂತ ಹೇಳುವಂಥದ್ದು ಒಂದು ನಮ್ಮ ಹಿರಿಯರ ನಂಬಿಕೆ. ಹಾಗಾಗಿ ನಾವು ಕೂಡ ಕುಡಿತೋಳ. ಯಾರೆಲ್ಲ ಈಗ ಹೊರಗಡೆ ಇದ್ದಾರೆ ಅಥವಾ ಮನೆಗಳೇ ಇದ್ದಾರೆ, ರೆಡಿಯಾಗಿ ಇನ್ನೊಂದು 2-3 ದಿವಸದಲ್ಲಿ ಹಾಲೆ ಮರದ ಕೆತ್ತನ ತಂದು ಕಷಾಯ ಮಾಡಿಕೆ ಮರಿಬಿಡಿದೆ ಹೇಳ್ತಾ ಈ ಆಟಿ ಕಷಾಯದ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇಟ್ಟು ನೋಡ್ಕೋಬಾರಿ. ಭಾರತ ಸಂಪ್ರದಾಯದ ತವರೂರು ತ ಹೇಳುದು ನಾವ್ಗೆಲ್ಲ ತಿಳಿದ ವಿಷಯ. ಪಾಶ್ಚಾತ್ಯೀಕರಣ ಆಧುನೀಕರಣದಿಂದಾಗಿ ನಮ್ಮ ಸಂಪ್ರದಾಯಗ ಕೆಲವೊಮ್ಮೆ ಕಾಂಬದೇ ಇರುವುದು ಬೇಸರದ ಸಂಗತಿ. ಆದರೆ ಆಷಾಢ ಅಮಾವಾಸ್ಯೆ ಎಂದು ಹಿಂದಿನ ಕಾಲದಿಂದಲೂ ಜನರು ಆಚರಿಸಿಕೊಂಡು ಬಂದ ಈ ಸಂಪ್ರದಾಯನ ಅಳಿಸದೆ ಉಳಿಸಿಕೊಂಡು ಬಂದಿರುವುದಕ್ಕೆ ನಾವು ನಿಜಕ್ಕೂ ಖುಷಿ ಪಡಕು. ಸಂಪ್ರದಾಯ ಪದ್ಧತಿಗಳ ನೋಡುಕನ ಜಾನಪದ ಸಂಸ್ಕೃತಿಯ ಹೊಂದಿರುವ ಆಟಿ ತಿಂಗಳಲ್ಲಿ ಈ ವಿಶಿಷ್ಟ ಆಚರಣೆ ಕಂಡು ಬಂದಿದೆ. ಆಷಾಢ ಅಮಾವಾಸ್ಯೆ ದಿನನ ಆಟಿ ಅಮಾವಾಸ್ಯೆ ಅಂತ ಹೇಳುವೆ. ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆನೇ ಆಟಿ ಅಮಾವಾಸ್ಯೆಯಾಗಿದ್ದಿದೆ. ಇದು ನಮ್ಮಲ್ಲಿ ವಿಶೇಷ ಸಂಪ್ರದಾಯ ಔಟು. ಸೂರ್ಯ ಹುಟ್ಟಿಕೆ ಮೊದಲೇ ಹಾಲೆ ಮರದ ಹಕ್ಕಲೆ ಹೋಗಿ ಬಿಳಿ ಕಲ್ಲಿಂದ ಗುದ್ದಿ ಆ ಮರದ ಕೆತ್ತೆನ ತೆಗೆದು ಬರೋಕೋ. ಏನೋ ಕೆತ್ತೆ ತೆಗೆಕನ ಕಬ್ಬಿಣದ ಕತ್ತಿನ ತಾಗಿಸಿಕೆ ಬತ್ತು. ಅಂದು ಮನೆವೆಲ್ಲವೂ ಸೇರಿ ಆರೋಗ್ಯವಾದ ಹಾಲೆ ಮರದ ತುಂಬಾ ಕಹಿಯಾದ ರಸನ ಕುಡ್ದವೆ. ಆಮೇಲೆ ಬೆಲ್ಲ ಅಥವಾ ಕಾಯಿ ಹಾಕಿದ ಗಂಜಿನ ಉಂಡವೆ. ವೈಜ್ಞಾನಿಕವಾಗಿ ಈ ಆಚರಣೆನ ಗಮನಿಸಿದೆ. ಹಾಲೆ ಮರದ ಕೆತ್ತಿನ ರಸ 1 ವರ್ಷ ಕಾಲ ಯಾವುದೇ ರೋಗ ರುಜಿನಗಳು ಇಲ್ಲದೆ ದೂರ ಆದಿತ ನಂಬಿಕೆ ಉಂಟು. ಬೇರೆ ಆಹಾರನ ತಕಂಕೆ ಮೊದಲು ಖಾಲಿ ಹೊಟ್ಟೆಲಿ ತಕೊಂಡ್ರೆ ಬಾರಿ ಒಳ್ಳೆದು ಅಂತ ಹೇಳುವೆ. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳಲ್ಲಿ ಭಯಂಕರ ಮಳೆಗಾಲದ ಈ ತಿಂಗಳಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇತ್ತು ಹಿರಿಯವು ಹೇಳುವೆ. ಮಳೆಯಿಂದ ದೇಹಲಿ ಕಪ್ಪ ಆಗಿ ಬೆಂಕಿ ಕಡಿಮೆಯಾಗಿತ್ತದೆ. ಇದರಿಂದ ರೋಗಗ ಹೆಚ್ಚಾದವೆ. ಹಾಗಾಗಿ ಈ ಮಾಸಲ್ಲಿ ಆಟಿ ಕಳಂಜ ದೈವವು ಅಮಾವಾಸ್ಯೆ ಎಂದು ತುಂಬಾ ಬಗೆಗಿನ ಮದ್ದಿನ ಗುಣಗಳ ತಂದು ಮರಳಿಸಿದಗಡ. ಯಾರು ಹಾಲೆ ಮರದ ಕೆತ್ತಿನ ರಸನ ನಂಬಿಕೆಯಿಂದ ಕುಡ್ದವೇನೋ ಅವು ವರ್ಷ ಪೂರ್ತಿ ಆರೋಗ್ಯದಿಂದ ಇದ್ದವೇತ ಗಟ್ಟಿಯಾದ ನಂಬಿಕೆ ಉಂಟು. ಏನು ಹಾಲೆ ಮರದ ಹಾಲಲ್ಲಿ ಸಸ್ಯ ಕ್ಷಾರದಂತಹ ಮುದ್ದಿನ ಗುಣಗಳು ಹುಟ್ಟುತ್ತಾ ಕಂಡು ಬಂದಿತು. ಮರ ಹೂ ಬಿಡುವ 1 ತಿಂಗಳು ಇರ್ಕನಲ್ಲೇ ಸೌರಮಾನದ ಆಟಿ ತಿಂಗ ಬಂದಿದೆ. ಆಗ ಅದು ಎಲ್ಲ ರೋಗ ನಿವಾರಕ ಔಷಧಿನ ಗುಣನ ಹಿಡಿದಿದ್ದದೆ. ಅದರಿಂದ ವೈದ್ಯಕೀಯಲ್ಲಿ ಹೊಟ್ಟೆ ನೋವು, ಅತಿಸಾರ, ವಾತ, ಸಂಧಿ ನೋವು, ಮಲೇರಿಯಾ, ಜ್ವರ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ರೋಗಗ ಹಂಗೇನೆ ಹುಣ್ಣು ನಿವಾರಣೆಗೆ ಕಂಡು ಬರುವಂತಹ ಔಷಧಿನ ಗುಣಗಳು ಮರದ ಹಾಲು ಮತ್ತು ಕೆತ್ತಲಿ ಕಂಡು ಬಂದಿದೆ. ಆಟಿ ತಿಂಗ ಸ್ವರ್ಗಕ್ಕೆ ಹೋದವಕ್ಕೆ ಅನ್ನ ನೀಡುವ ತಿಂಗ. ಅಂದ ರಾತ್ರಿ ತಿಂಡಿ ಅನ್ನ ಮಾಡಿ ತೀರಿ ಹೋದ ಹಿರಿಯವಕ್ಕೆ ಬಳಸುವ ಕ್ರಮ ಉಂಟು. ಆಮೇಲೆ ನಾವು ಊಟ ಮಾಡುವೆ. ಏನೋ ಆಟಿಲಿ ಮದ್ರಂಗಿ ಚಿಗುರ್ನ ಯಾರು ಮರೆಕಿಲ್ಲ. ಯಾಕಂತ ಹೇಳ್ರೆ ಆಟಿಲಿ ಮದ್ರಂಗಿ ಇಸುವ ಸಂಭ್ರಮನ ಯಾರು ಮಾಡುದಿಲ್ಲ. ಏನೋ ಆ ದಿನ ಬೆಳಗ್ಗೆ ಕೆತ್ತೆ ತೆಗೆಕೋ ಹೋಗನ ಬೆಳಿಗ್ಗೆ ಸರಿಯಾಗಿ ಕಾಂಬದೇ ಇರುವ ಕಾರಣ ಹಾಲೆ ಮರದ ಬದಲು ಬೇರೊಂದು ಮರದ ಕೆತ್ತೆನ ತಂದು ಜೀವಕ್ಕೆ ತೊಂದರೆ ತಕೊಂಬ ಸಾಧ್ಯತೆ ಇರುವುದರಿಂದ ಜಾಗೃತಿ ಹಾಕೋ. ಹಾಲೆ ಮರದ ರೀತಿಲಿ ಕಾಣುವ ಕಾಸರ್ಕ ಮರದ ಕೆತ್ತೆನ ತಂದು ಜೀವಕ್ಕೆ ಅಪಾಯ ಮಾಡಿಕೊಂಡಿರುವ ಉದಾಹರಣೆ ಉಂಟು. ಹಿಂದಿನ ದಿನನೇ ಗುರುತಿಸಿ ಮಾರನೇ ದಿನ ಸಂಗ್ರಹಿಸುವುದು ಬಾರಿ ಒಳ್ಳೆದು. ಇಲ್ಲರ ಹಾಲೆ ಮರದ ಎಲೆನ ಸರಿಯಾಗಿ ಗುರುತಿಸಿ ಅದರ ಕೆತ್ತೆನ ತೆಗೆಯಕ. ಏನು ಹಾಲೆ ಮರನ ಆಯುರ್ವೇದದಲ್ಲಿ ಸಪ್ತ ಸ್ವರ್ಣ ಅಂತ ಹೇಳುವೆ. ಈ ಮರದ ಎಲೆಗಳು 7 ಎಲೆಗಳು ಇರುವ ಕಾರಣ ಸಪ್ತಪರ್ಣ ಅಂತ ಹೆಸರು ಬಂದಿರೋಕು. ಹಿಂಗಾಗಿ ಸಪ್ತಪರ್ಣಿತ ಕರ್ದವೆ. ಹಾಲೆ ಮರಲ್ಲಿ ಜ್ವರ, ಕ್ಯಾನ್ಸರ್ ನಂತಹ ಕಾಯಿಲೆನ ಗುಣಪಡಿಸುವ ತುಂಬಾ ಬಗೆಗಿನ ಔಷಧದ ಗುಣ ಉಂಟು. ಆಯುರ್ವೇದ ಔಷಧಿಲಿ ಇದು ಹೆಚ್ಚಾಗಿ ಬಳಕೆಯಾಗ್ತಾ ಉಂಟು. ತುಂಬಾ ಔಷಧಿನ ತಕೊಂಬೋಕೆ ಆ ಔಷಧಿಲಿ ಹಾಲೆ ಮರದ ಅಂಶ ಹುಟ್ಟುತ್ತಾ ಗೊತ್ತಿರುದಿಲ್ಲ. ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಲಿ ಮರಗಳಲ್ಲಿ ಉದ್ದೇಶಿತ ಗುಣಗಳು ಹೆಚ್ಚಿಗೆ ಇರುವುದರಿಂದ ಬೆಳಗ್ಗೆ ಕೆತ್ತನ ಸಂಗ್ರಹಿಸುವ ಕ್ರಮ ಬಂದಿರುವುದು. ಇದು ಆಟಿ ಅಮಾವಾಸ್ಯೆ ಆಟಿ ಕಷಾಯದ ಒಂದು ವಿಶೇಷ ಔಟು. ನಮ್ಮ ಸಂಸ್ಕೃತಿ, ಸಂಸ್ಕಾರ, ಕಲೆ, ಸಾಹಿತ್ಯಗಳಿಗಾಗಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.